ಸರ್ಕಾರಿ ಜಾಗ ನುಂಗಿದವರಿಗೆ ಮನೆ ಕೊಡಲು ಕಸರತ್ತನ್ನ ನಡೆಸಿದೆ ಸರ್ಕಾರ. ಅಕ್ರಮ ನಿವಾಸಿಗಳಿಗೆ ಮನೆ ಕೊಡಲು ಸರ್ಕಾರ ಸರ್ಕಸ್ ಅನ್ನ ನಡೆಸ್ತಾ ಇದೆ. ಕೋಗಿಲು ಕ್ರಾಸ್ಗೆ ಬಿಜೆಪಿ ನಾಯಕರ ನಿಯೋಗ ಎಂಟ್ರಿಯನ್ನ ಕೊಟ್ಟಿದೆ. ಸರ್ಕಾರಿ ಜಾಗ ನುಂಗಿದವರಿಗೆ ಮನೆ ಕೊಡಲು ಸರ್ಕಾರ ಕಸರತ್ತನ್ನ ನಡೆಸಿದೆ. ಅಕ್ರಮ ನಿವಾಸಿಗಳಿಗೆ ಮನೆ ಕೊಡಲು ಸರ್ಕಸ್ ಅನ್ನ ಮಾಡ್ತಾ ಇದೆ. ಕೋಗಿಲು ಕ್ರಾಸ್ಗೆ ಬಿಜೆಪಿ ನಾಯಕರ ನಿಯೋಗ ಎಂಟ್ರಿಯನ್ನ ಕೊಟ್ಟಿದೆ. ಇದೀಗ ಸ್ಥಳೀಯರ ಭೇಟಿಯಾಗಿ ಆರ್ ಅಶೋಕ್ ಮಾತುಕತೆಯನ್ನ ನಡೆಸಿದರು. ವಲಸಿಗರಿಗೆ ಮನೆ ಕೊಡ್ತಿರೋದಕ್ಕೆ ಕೇಸರಿ ಪಡೆ ಕಿಡಿಕಿಡಿ. ಬಾಂಗ್ಲಾದೇಶದವರಿಗೆ ಮನೆ ಕೊಡ್ತಿದ್ದೀರಾ ಎಂದು ಕಿಡಿಕಾರಿದ್ದಾರೆ. ಕೋಗಿಲು ಕ್ರಾಸ್ನಲ್ಲಿ ಯಾರು ಕನ್ನಡಿಗರೇ ವಾಸವಿಲ್ವಾ? ಕೋಗಿಲು ಕ್ರಾಸ್ ನಿವಾಸಿಗಳ ಮೇಲೆ ವಿಶೇಷ ಕಾಳಜಿ ಯಾಕೆ? ಮುಸ್ಲಿಮರ ಓಲೈಕೆ ಮಾಡ್ತಿದ್ದೀರಾ ಎಂದು ಬಿಜೆಪಿ ಕಿಡಿಕಾರಿದ್ದಾರೆ. ಸತತ 3ನೇ ದಿನ ಅಧಿಕಾರಿಗಳಿಂದ ದಾಖಲೆಗಳ ಸಂಗ್ರಹ ಕೂಡ. ಎಸ್ಆರ್ ವಿಶ್ವನಾಥ್ ನೇತೃತ್ವದಲ್ಲಿ ಸತ್ಯ ಶೋಧನಾ ಸಮಿತಿಯನ್ನ ರಚನೆ ಮಾಡಿದ್ದಾರೆ. ಸರ್ಕಾರಿ ಜಾಗ ನುಂಗಿದವರಿಗೆ ಮನೆ ಕೊಡಲು ಇದೀಗ ಸರ್ಕಾರ ಕಸರತ್ತನ್ನ ನಡೆಸಿದೆ. ಕೋಗಿಲು ಕ್ರಾಸ್ ಬಳಿ ಏನೋ ಮನೆ ತೆರವು ಕಾರ್ಯಾಚರಣೆ ನಡೀತು. ಅದಾದ ಬಳಿಕ ಅಲ್ಲಿರುವಂಥದ್ದು ಎಲ್ಲವೂ ಕೂಡ ಸರ್ಕಾರಿ ಜಾಗನೇ. ಹೀಗಿರುವಾಗ ಸರ್ಕಾರಿ ಜಾಗವನ್ನ ಕಬಳಿಸಿದ್ರು, ಅದನ್ನ ನೀವು ತೆರವುಗೊಳಿಸಿದ್ರಾ? ಅಲ್ಲಿ ಯಾಕೆ ಹೆಚ್ಚಿನದಾಗಿ ಒಂದು ರೀತಿಯಾಗಿ ಬೇರೆ ರೀತಿಯಾಗಿ ಕಾಳಜಿಯನ್ನ ತೋರಿಸ್ತಾ ಇದೆ ಸರ್ಕಾರ? ಅಲ್ಲೇನು ಕನ್ನಡಿಗರೇ ಇಲ್ವಾ? ಅಲ್ಲಿರುವಂಥದ್ದು ಮುಸ್ಲಿಮರು ಮಾತ್ರ ಇದ್ದಾರಾ? ಅಲ್ಲಿ ವಾಸ ಮಾಡ್ತಾ ಇದ್ದಾರಾ? ಅದಲ್ಲದೆ ಕೋಗಿಲು ಕ್ರಾಸ್ ಅಷ್ಟೇ ಅಲ್ಲ, ಹಲವು ಕಡೆಯಲ್ಲಿ ಬೆಂಗಳೂರಲ್ಲಿ ತೆರವು ಕಾರ್ಯಾಚರಣೆ ನಡೆದಿದೆ. ಎಲ್ಲವೂ ಕೂಡ ನೀವು ಈ ರೀತಿಯಾಗಿ ನ್ಯಾಯ ಒದಗಿಸುವಂಥ ಕೆಲಸವನ್ನ ಮಾಡಿದ್ದೀರಾ. ಆದರೆ ಕೋಗಿಲು ಕ್ರಾಸ್ ಮೇಲೆ ಯಾಕೆ ಒಂದು ಹೆಚ್ಚಿನ ಕಾಳಜಿ ನಿಮಗೆ? ಇದ್ರ ಬಗ್ಗೆ ಸರ್ಕಾರದಲ್ಲಿ ಸಭೆ ಮೇಲೆ ಸಭೆ ಕೂಡ ನಡೀತಾ ಇದೆ, ಚರ್ಚೆಗಳು ಕೂಡ ನಡೀತಾ ಇದೆ. ಹೀಗಾಗಿ ಅಲ್ಲಿ ವಿಶೇಷ ಕಾಳಜಿ ಯಾಕೆ ತೋರಿಸ್ತಾ ಇದ್ದೀರಾ? ವೋಟಿಂಗ್ ಆಗಿನಾ ಅಥವಾ ಇನ್ನಿತರ ಬೇರೆ ರೀತಿಯಾಗಿ ಪಾಲಿಟಿಕ್ಸ್ ಅನ್ನ ಅಲ್ಲಿ ತಗೊಂಡ್ಬರ್ತಾ ಇದ್ದೀರಾ? ಅಲ್ಲಿರುವಂಥದ್ದು ಎಲ್ಲವೂ ಕೂಡ ಸರ್ಕಾರಿ ಜಾಗ ಕಬಳಿಕೆ ಮಾಡಿ ಅಲ್ಲಿ ಅನಧಿಕೃತವಾಗಿ ಮನೆಯನ್ನ ನಿರ್ಮಾಣ ಮಾಡ್ಕೊಂಡಿದ್ರು. ಹೀಗಾಗಿ ಸರ್ಕಾರ ಆ ಜಾಗವನ್ನ ಮತ್ತೆ ಕಬಳಿಸಿಕೊಂಡಿದೆ, ಸರ್ಕಾರ ತನ್ನತ್ತ ತೆಗೆದುಕೊಂಡಿದೆ. ಆದರೂ ಕೂಡ ಅಲ್ಲಿ ಯಾಕೆ ವಿಶೇಷವಾದಂಥ ಕಾಳಜಿಯನ್ನ ತೋರಿಸ್ತಾ ಇದ್ದೀರಾ ಅಂತ ಆರ್ ಅಶೋಕ್ ಕೂಡ ಎಂದು ಕಿಡಿಯನ್ನ ಕರೆದಿದ್ದಾರೆ. ಇನ್ನು ಅದ್ರ ಜೊತೆಗೆ ಆರ್ ಅಶೋಕ್ ಕೂಡ ಇಂದು ಕೋಗಿಲು ಕ್ರಾಸ್ ಬಳಿ ಒಂದು ಭೇಟಿಯನ್ನ ಕೊಟ್ಟರು. ಅಲ್ಲಿರುವಂತಹ ಸ್ಥಳೀಯರ ಜೊತೆ ಮಾತುಕತೆಯನ್ನ ಕೂಡ ನಡೆಸಿದ್ರು. ಬಿಜೆಪಿ ಕೆಂಡಾಮಂಡಲವಾಗಿರುವಂಥದ್ದು. ಬಿಜೆಪಿಯಿಂದ ಈ ಒಂದು ಪ್ರಶ್ನೆ ಸರ್ಕಾರಕ್ಕೆ ಕೇಳಿ ಬರ್ತಾ ಇದೆ. ಎಲ್ಲೂ ಇಲ್ಲದ ಕಾಳಜಿ ಈ ಒಂದು ಕೋಗಿಲು ಕ್ರಾಸ್ ಲೇಔಟ್ ಮೇಲೆ ಯಾಕೆ? ಅಲ್ಲಿ ಮುಸ್ಲಿಮರ ಓಲೈಕೆ ಒಂದು ಮತಗಳಿಗಾಗಿ ಒಂದು ರೀತಿಯಾಗಿ ಓಲೈಕೆಗೆ ಮುಂದಾಗಿದೆ ಸರ್ಕಾರ ಅನ್ನುವಂಥದ್ದು ಆರ್ ಅಶೋಕ್ ಹೇಳಿಕೆಯಾಗಿದೆ. ಹೊಸ ವರ್ಷಕ್ಕೆ ಗಿಫ್ಟ್ ನಮ್ಗೆಲ್ಲ ಕರ್ನಾಟಕದ ಕನ್ನಡಿಗರಿಗೆ ಏನ್ ಕೊಡ್ತೀರಾ ನೀವು? ಚಿಪ್ ಕೊಡ್ತಾ ಇದ್ದೀರಾ ಕನ್ನಡಿಗರಿಗೆಲ್ಲ ಚಿಪ್ಪು, ಬಾಂಗ್ಲಾದೇಶದವರಿಗೆಲ್ಲ ಕಪ್ಪು. ಇದು ಇವತ್ತು ನಮಗೆ ನೋವಾಗ್ತಾ ಇರುವಂತದ್ದು. ಈಗಾಗಲೇ ಬೆಂಗಳೂರಲ್ಲಿ ಕ್ರೈಮ್ ಆಗಿ ತಡೆಗಟ್ಟಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ಕ್ರೈಮ್ ಸೆಂಟರ್ಸ್ ಆಗ್ತದೆ. ಡಾನ್ಗಳು ಉತ್ಪತ್ತಿ ಆಗ್ತಾರೆ ಇಲ್ಲೆಲ್ಲರೂ ಕೂಡ. ಟೆರರಿಸ್ಟ್ಗಳು ಬರ್ತದೆ, ಸ್ಲೀಪರ್ ಸೆಲ್ಸ್ ಬರ್ತಾರೆ ಇಲ್ಲಿ. ಒಬ್ಬೊಬ್ಬ ಸ್ಲೀಪರ್ ಸೆಲ್ ನ ಹಿಡಿಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಬೇಕು. ಎನ್ಐಎ ಕರೆಕ್ಟ್ ಅನಪ್ಪ, ಎನ್ಐಎ. ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ, ಇದು ಅವರ ಸಿಟಿಸನ್ಶಿಪ್ ಅನ್ನ ನಮ್ಮ ಸರ್ಕಾರ ಮಾಡಕ್ ಸಾಧ್ಯನೇ ಇಲ್ಲ. ನಮ್ಮ ಸರ್ಕಾರ ಬಿಟ್ರೆ ಸಿದ್ದರಾಮಯ್ಯನವರು ಅವ್ರು ಮೊದಲೇ ಟೋಪಿ ಹಾಕೊಂಡವ್ರೆ. ಕರ್ನಾಟಕ ಜನಕ್ಕೆ ಟೋಪಿ ಹಾಕ್ಬಿಡ್ತಾರೆ. ಈಗಾಗಲೇ ಡೈರೆಕ್ಷನ್ ಬಂದಿದೆ ಇವರೆಲ್ಲರಿಗೂ ಜನವರಿ ಒಳಗಡೆ. ಯಾಕಂದ್ರೆ ರಾಹುಲ್ ಗಾಂಧಿ ವೇಣುಗೋಪಾಲ್ ಈಗಾಗಲೇ ಡೈರೆಕ್ಷನ್ ಕೊಟ್ಬಿಟ್ಟವ್ರೆ. ಒಂದು ಟ್ವೀಟ್ಗೆ ಇಡೀ ಸರ್ಕಾರ ಮಂಡಿ ಊರಿದೆ. ಇದು ಕೇರಳ ಸರ್ಕಾರಕ್ಕೆ ಮಂಡಿ ಊರಿದೆ ಕರ್ನಾಟಕ ಸರ್ಕಾರ. ಇದಾದ್ಮೇಲೆ ಪಾಕಿಸ್ತಾನ ಅವರು ಟ್ವೀಟ್ ಮಾಡಿದ್ದಾರೆ. ಇಲ್ಲಿ ಡೆಮಾಲಿಷನ್ಗೆ ಪಾಕಿಸ್ತಾನ ಅಂದ್ರೆ ಲಿಂಕ್ ಹೆಂಗಿದೆ ಇಲ್ಲಿಂದ? ಈಗ ಪಾಕಿಸ್ತಾನದ ಫಾರಿನ್ ಅಫೇರ್ ಮಿನಿಸ್ಟರ್ಗೆ ಇಲ್ಲಿ ಡೆಮಾಲಿಷನ್ ಆಗಿರೋದು ಹೆಂಗ್ ಗೊತ್ತಾಯ್ತು? ಇಲ್ಲಿರೋ ಯಾರೋ ಸ್ಲೀಪರ್ ಸೆಲ್ ಫೋನ್ ಮಾಡಿರ್ತಾನೆ, ಇಲ್ಲಿರೋ ಯಾವ ಟೆರರಿಸ್ಟ್ ಫೋನ್ ಮಾಡಿರ್ತಾನೆ. ಕೇರಳ ಎಂಪಿ ಬರ್ತಾನೆ. ಹೆಂಗೆ ಸಾಧ್ಯ? ಪಾಕಿಸ್ತಾನಕ್ಕೆ ಇಷ್ಟು ಬೇಗ ಹೊಡೆದಿದ್ದು ಒಂದೇ ದಿನಕ್ಕೆ ಮೆಸೇಜ್ ಹೋಗ್ತೈತೆ ಅಂದ್ರೆ ಇಲ್ಲಿ ಟೆರರಿಸ್ಟ್ ಇದಾರೆ, ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ. ಕೇರಳದ ಎಂಪಿ ಬರ್ತಾನೆ ಒಬ್ಬ, ಯಾರೋ ಮುಸ್ಲಿಂ, ಅವನ್ನ ಅರೆಸ್ಟ್ ಮಾಡಿ ಜೈಲೊಳಗೆ ಹಾಕ್ಬೇಕಾಗಿತ್ತು. ಯಾಕೆ ಹಾಕಿಲ್ಲ ಸರ್ಕಾರ? ಕೇರಳದಲ್ಲಿ ಎಲೆಕ್ಷನ್ ನಡೀತಾ ಇದೆ. ಎಲೆಕ್ಷನ್ಗೋಸ್ಕರ ಕರ್ನಾಟಕವನ್ನ ಬಲಿ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಇಲ್ಲಿ ಪಿಣರಾಯಿ ವಿಜಯನ್ ಅವರ ಜೊತೆಗೆ ವೇದಿಕೆ ಹಂಚಿಕೊಂಡು ನಾನು ದಾಖಲೆನೂ ಕೊಡ್ತೀನಿ, ಎಷ್ಟೆಷ್ಟು ಮನೆಗಳು ಕೊಡ್ಬೇಕು ನೋಡಿ. ಇಲ್ಲಿ ದಾಖಲೆ ಇದೆ ನನ್ನ ಹತ್ರ.
ನೋಡಿ ದಾಖಲೆ ಇದೆ. 13,999 ಮನೆಗಳು ಯಾರಿಗೆ ಫ್ಲಡ್ ಆಗಿ ಮಳೆ ಬಂದು ಮನೆ ಬಿದ್ದೋದವ್ರಿಗೆ ಇಲ್ಲಿದೆ ನೋಡಿ. ಇವ್ರು ಕೊಡಕ್ಕೆ ಯೋಗ್ಯತೆ ಇಲ್ಲ ನಿಮ್ಗೆ. ಇವ್ರು ಮನೆ ಕಳ್ಕೊಂಡು ಬೀದಿಯಲ್ಲಿದ್ದಾರೆ, ಮರದ ಕೆಳಗಡೆ ವಾಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಕರೆಂಟು ಇಲ್ಲ, ಏನೂ ಇಲ್ಲ, ಊಟನೂ ಇಲ್ಲ. ನೋಡಿ ಇಲ್ಲಿ ಊಟ ರೆಡಿ ಆಗಿದೆ, ಅವಾಗ ಎಲ್ಲ ಕರೆಂಟ್ ನಮ್ಮ KEB ಅಧಿಕಾರಿಗಳು ಎಲ್ಲಿದ್ದಾರೆ? ಮಾನ ಮರ್ಯಾದೆ ಇದೆಯಾ KEB ಅಧಿಕಾರಿಗಳಿಗೆ, ಬೆಸ್ಕಾಂ ಅಧಿಕಾರಿಗಳಿಗೆ? ನಾಚಿಕೆ ಆಗಲ್ವಾ ನಿಮ್ಗೆ? ಮನುಷ್ಯತ್ವ ಇಲ್ಲ ಅಂದ್ರಿ ನೀವು? ಈ ಲೈನ್ ಹೇಳ್ಕೊಡ್ತೀರಲ್ಲ, ಇದು ಪ್ಲಾಸ್ಟಿಕ್ ಲೈನ್ ಹೇಳ್ಕೊಟ್ಟಿದ್ದೀರಾ. ನಮ್ಮ ಮನೆ ಮುಂದೆ ನಮ್ಗೆ ಪ್ಲಾಸ್ಟಿಕ್ ಲೈನ್ ಇಲ್ಲ, ನಡ್ಕೊಟ್ಟಿದ್ದಾರೆ. ನಾಚಿಕೆ ಆಗಲ್ವಾ? ಇಲ್ಲ, ಇದನ್ನು ಬಾಂಗ್ಲಾದೇಶದಿಂದ ತಂದ್ರ ಅವರು ಮೀಟರ್ ಹಾಕಿದ್ದೀರಾ? ನಿಮ್ ಯೋಗ್ಯತೆಗೆ ಅಷ್ಟು ಬೆಂಕಿ ಇಕ್ಕಿದ್ರು ಬೆಸ್ಕಾಂ ಅವರು. ನಾಚಿಕೆ ಆಗಲ್ವಾ ನಿಮ್ಗೆ? ಮೀಟರ್ ಹಾಕಿಲ್ಲ. ಇಲ್ಲೇನಾನ ಅನಾಹುತ ಆದ್ರೆ, ಬೆಂಕಿ ಅನಾಹುತ ಆಗಿ ಸತ್ತರೆ ತಿರುಗಿದ್ರು ಇಂಟರ್ನ್ಯಾಷನಲ್ ನ್ಯೂಸ್. ಕಾಂಪನ್ಸೇಷನ್ ಸರ್ಕಾರ ಕೊಡಬೇಕು. ಕಾಂಪೋಸಿಷನ್ ಎಲ್ಲರಿಗೂ ಅವಾಗ ಡಿಮ್ಯಾಂಡ್ ಮಾಡ್ತಾರೆ. 1 ಕೋಟಿ ಕೊಡಿ, 2 ಕೋಟಿ ಕೊಡಿ ಅಂತ ಎಲ್ಲ ಡಿಮ್ಯಾಂಡ್ ಮಾಡ್ತಾರೆ. ಎಲ್ಲ ಕಡೆ ಇನ್ಸುಲೇಷನ್ ಇಲ್ಲ, ಎಳೆದ್ಬಿಟ್ಟು ಲೈನ್ ಹೊಟ್ಟೋಗಿದ್ದಾರೆ ಬೆಸ್ಕಾಂ ಅವರು. ನಾಚಿಕೆ ಆಗ್ಬೇಕು ಬೆಸ್ಕಾಂ ಅವ್ರಿಗೆ. ಒಂಚೂರು ಬಿಲ್ಡಿಂಗ್ ವೈಲೇಷನ್ ಇದ್ರೆ ಡೆಮಾಲಿಷನ್ ಅಂತಾರೆ. ಯಾರೋ ಪಾಪ ತಹಸೀಲ್ದಾರೋ ಯಾರೋ ನಮ್ಮ ಕಸ ವಿಲೇವರಿ ಎಲ್ಲ ಡೆಮಾಲಿಷನ್ ಮಾಡಿ ಸರ್ಕಾರದ ವಶಕ್ಕೆ ತೆಗೆದುಕೊಂಡ್ರೆ ನೀವು ಅವ್ರ ಮೇಲೆ ಕ್ರಮ ಮಾಡ್ತೀರಾ? ಅವ್ರಿಗೆ ಆವಾಜ್ಗಳು ಬಿಡ್ತೀರಾ ನೀವು? ಯಾವ ಅಧಿಕಾರಿ? ಇನ್ಮೇಲೆ ಕರ್ನಾಟಕದಲ್ಲಿ ನೀವು ಡೆಮಾಲಿಷನ್ ಮಾಡಿ ನಿಮ್ ಯೋಗ್ಯತೆ ಇದ್ರೆ ನೋಡೋಣ ಸರ್ಕಾರ ನಿಮ್ಗೆ ಮಾಡ್ರಿ.